ಬಳ್ಳಾರಿಯಲ್ಲಿ ಬ್ಯಾನರ್ ಕೇಸ್ನ ಸತ್ಯಾಸತ್ಯತೆಯ ವರದಿ ಸಲ್ಲಿಕೆಯಾಗಿದೆ. ಸತ್ಯಾನ್ವೇಷಣೆ ವರದಿ ಸ್ವೀಕರಿಸಿರುವಂತಹ ಡಿಸಿಎಂ ಡಿಕೆ ಶಿವಕುಮಾರ್, ಮಾಜಿ ಸಚಿವ ಎಚ್ಎಂ ರೇವಣ್ಣ ನೇತೃತ್ವದಲ್ಲಿ ವರದಿ ಸಲ್ಲಿಕೆ ಮಾಡಲಾಗಿದೆ. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ವರದಿಯನ್ನು ಸ್ವೀಕಾರ ಮಾಡಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಅದಾದಮೇಲೆ ವರದಿಯನ್ನು ಸ್ವೀಕಾರ ಮಾಡಿದ ವರದಿ ಕೊಟ್ಟಿದ್ದಾರೆ, ಏನಿದೆ ಅಂತ ನೋಡಿಲ್ಲ, ಇದರ ಬಳಿಕ ಮಾತನಾಡ್ತೀನಿ. ವರದಿ ಸ್ವೀಕರಿಸಿದ ಬಳಿಕ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಕೊಟ್ಟಿದ್ದಾರೆ, ಇನ್ನ ಏನು ಅಂತ ನನಗೆ ಗೊತ್ತಿಲ್ಲ. ಈಗ ಅದ್ರ ಬಗ್ಗೆ ನಾನೇನು ಚರ್ಚೆ ಮಾಡಕ್ಕೆ ಹೋಗುದಿಲ್ಲ, ಎಲ್ಲ ಕ್ಷಮಿಸಬೇಕು. ಆ ಫೋಟೋಗ್ರಾಫ್ಸ್ ಮಾತ್ರ ಇದು ಮಾಡ್ತೀನಿ. ಅದೇನು ಹೇಳಿದ್ದಾರೆ ಅಂತ ನಾನು ಆಮೇಲೆ ಹೇಳ್ತೀನಿ ಅವರ ಅನುಭವನ. ಬಳ್ಳಾರಿ ರಿಪೋರ್ಟು ಕೊಟ್ಟಿದ್ದಾರೆ, ಇನ್ನ ಏನು ಅಂತ ನನಗೆ ಗೊತ್ತಿಲ್ಲ. ಈಗ ಅದ್ರ ಬಗ್ಗೆ ನಾನೇನು ಚರ್ಚೆ ಮಾಡಕ್ಕೆ ಹೋಗುದಿಲ್ಲ, ಎಲ್ಲ ಕ್ಷಮಿಸಬೇಕು. ಆ ಫೋಟೋಗ್ರಾಫ್ಸ್ ಮಾತ್ರ ಇದು ಮಾಡ್ತೀನಿ. ಅದೇನು ಬಳ್ಳಾರಿಯ ಗಲಾಟೆ ವಿಚಾರ ದೊಡ್ಡ ಮಟ್ಟದಲ್ಲಿ ಸಂಚಲನ ಸೃಷ್ಟಿಯಾಗಿತ್ತು. ಒಂದು ಕಡೆಗೆ ಬಿಜೆಪಿ ಮತ್ತು ಕಾಂಗ್ರೆಸ್ ನಾಯಕರ ವಾಕ್ಸಮರಕ್ಕೂ ಕಾರಣ ಆಗಿತ್ತು. ಮತ್ತೊಂದು ಕಡೆಗೆ ಬಳ್ಳಾರಿಯ ದಂಗಲ್ ಏನು ಅಂತ ಇಡೀ ರಾಜ್ಯಕ್ಕೆ ಬಿಹಾರ ಮಾದರಿಯಲ್ಲಿ ಗೂಂಡಾವರ್ತನೆ ಮಾಡಿರುವಂತಹ ವಿಚಾರ ದೊಡ್ಡ ಮಟ್ಟದಲ್ಲಿ ಕೇವಲ ಕರ್ನಾಟಕ ಮಾತ್ರ ಅಲ್ಲ, ಇಡೀ ದೇಶಾದ್ಯಂತ ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗಿತ್ತು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಬಿಜೆಪಿ ಮತ್ತು ಕಾಂಗ್ರೆಸ್ ಎರಡೂ ಪ್ರತ್ಯೇಕವಾದಂತಹ ಸತ್ಯಾನ್ವೇಷಣೆ ಸಮಿತಿಯನ್ನು ರಚನೆ ಮಾಡ್ತಾರೆ. ಅದರ ಕಾಂಗ್ರೆಸ್ ಭಾಗವಾಗಿ ಹೇಳೋದಾದ್ರೆ, ಕಾಂಗ್ರೆಸ್ ಎಚ್ಎಂ ರೇವಣ್ಣ ಮಾಜಿ ಸಚಿವರು ಅವರ ನೇತೃತ್ವದಲ್ಲಿ ಒಂದು ಸತ್ಯಾನ್ವೇಷಣೆ ತಂಡವನ್ನು ರೆಡಿ ಮಾಡ್ತಾರೆ. ಅದಾದಮೇಲೆ ಆ ತಂಡ ಬಳ್ಳಾರಿಗೆ ಹೋಗಿ ಅಲ್ಲಿ ಆಗಿರುವಂತಹ ಘಟನೆಗಳೇನು, ಯಾವ ಕಾರಣಕ್ಕಾಗಾಯಿತು, ಅದರಲ್ಲಿ ಯಾರ ತಪ್ಪಿದೆ, ಯಾರ ಅಜಾಗರೂಕತೆ ಇದೆ, ಇಂಟೆನ್ಷನ್ಲಿ ಪ್ರವೋಕ್ ಮಾಡಲಾಗಿತ್ತಾ, ಇದೆಲ್ಲದರ ಬಗ್ಗೆ ವರದಿಯನ್ನು ಸಲ್ಲಿಕೆ ಮಾಡಬೇಕು ಅನ್ನುವಂತಹ ಆದೇಶವನ್ನು ಕೆಪಿಸಿಸಿಯ ಅಧ್ಯಕ್ಷರು ಕೊಟ್ಟಿದ್ರು. ಅದರ ಆಧಾರದ ಮೇಲೆ ಈಗ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಖಾಸಗಿ ಹೋಟೆಲ್ನಲ್ಲಿ ಎಚ್ಎಂ ರೇವಣ್ಣ ಮತ್ತು ಆ ತಂಡ, ಸತ್ಯಾನ್ವೇಷಣೆಯ ತಂಡ ವರದಿಯನ್ನು ಸಲ್ಲಿಕೆ ಮಾಡಿದೆ. ಆ ವರದಿಯಲ್ಲಿ ಏನಿದೆ ಅನ್ನುವಂತಹ ಪ್ರಶ್ನೆ ಇವಾಗಲೂ ಸಹ ಬಹಳಷ್ಟು ಕ್ಯೂರಿಯಾಸಿಟಿ ಮೂಡಿಸ್ತಾ ಇದೆ. ಕಾರಣ ಏನು ಅಂದರೆ, ಆ ವರದಿ ಬಹಳಷ್ಟು ಜನ ಈಗಾಗಲೇ ಹೇಳ್ತಿದ್ದಾರೆ. ಕಾಂಗ್ರೆಸ್ ನಾಯಕರು, ಅದರಲ್ಲೂ ಸ್ಪೆಷಲಿ ಕಾಂಗ್ರೆಸ್ನ ಶಾಸಕರಿದ್ದಾರಲ್ಲ, ನಾರಾ ಭರತ್ ರೆಡ್ಡಿ ಅವರ ಬೆಂಬಲಿಗರ ಬೆಂಗಾವಲು ಪಡೆ ಏನಿತ್ತಲ್ಲ, ಅವರಿಂದನೇ ಈ ಒಂದು ಬಂದೂಕು ಚಲಾಯಿಸಿ ಒಬ್ಬ ವ್ಯಕ್ತಿಯ ಸಾವಿಗೆ ಕಾರಣ ಆಗಿರುವಂಥದ್ದು ಬಹುತೇಕ ಎಲ್ಲರಿಗೂ ಸಹ ಗೊತ್ತಿರುವಂತಹ ವಿಚಾರ. ಮತ್ತೊಂದು ಕಡೆಗೆ ಗಲಾಟೆಗೆ ಮೂಲ ಕಾರಣ ಯಾರು ಅನ್ನುವಂತಹ ವಿವರ ಎರಡೂ ಆಯಾಮಗಳಲ್ಲಿ ಗೊತ್ತಾಗ್ತಾ ಇದ್ದಾವೆ. ಒಂದು ಕಡೆಗೆ ಕಾಂಗ್ರೆಸ್ ನೇರವಾಗಿ ಬಿಜೆಪಿ ಮೇಲೆ ಆರೋಪ ಮಾಡ್ತಾ ಇದ್ರೆ, ಬಿಜೆಪಿ ನೇರವಾಗಿ ಕಾಂಗ್ರೆಸ್ ಮೇಲೆ ಆರೋಪವನ್ನು ಮಾಡ್ತಾ ಇದೆ. ಇದೆಲ್ಲದರ ಮಧ್ಯೆ ಈ ವರದಿಯಲ್ಲಿ ಏನಿದೆ, ಸ್ವತಃ ಕಾಂಗ್ರೆಸ್ ಪಕ್ಷವೇ, ಕಾಂಗ್ರೆಸ್ ನಾಯಕರುಗಳೇ ಆ ವರದಿಯನ್ನು ರೆಡಿ ಮಾಡಿದ್ದಾರೆ. ಹಾಗಾಗಿ ಬಹುತೇಕ ಎಕ್ಸ್ಪೆಕ್ಟೆಡ್ ವರದಿ ಬರುತ್ತೆ ಅನ್ನುವಂತಹ ನಿರೀಕ್ಷೆ ಇದೆ. ಆದರೆ ನಿಜವಾಗ್ಲೂ ಸತ್ಯಾಸತ್ಯ ಅನ್ವೇಷಣೆಯನ್ನು ಮಾಡಿದ್ದೇ ಆದರೆ ಆ ವರದಿಯಲ್ಲಿ ಪೂರ್ತಿ ಸಮರ್ಪಕವಾದಂತಹ ರಿಯಾಲಿಟಿಯ ಉಲ್ಲೇಖ ಇದೆಯಾ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಹಾಗಾಗಿ ಆ ವರದಿಯ ಸಂಪೂರ್ಣವಾದಂತಹ ವಿವರವನ್ನು ಈಗೇನು ವರದಿ ಸ್ವೀಕಾರ ಮಾಡಿದಾರಲ್ಲ ಡಿಸಿಎಂ ಡಿಕೆ ಶಿವಕುಮಾರ್ ಅವರು, ಓದಿ ನಂತರ ನಿಮಗೆ ಹೇಳ್ತೀನಿ ಎನ್ನುವಂತಹ ಮಾಹಿತಿಯನ್ನು ಕೊಟ್ಟಿದ್ದಾರೆ. ನೋಡ್ಬೇಕೇನು ಹೇಳ್ತಾರೆ ಅಂತ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.